ಹಾಯ್ ಗೈಸ್, ಇವತ್ತು ಏನಕ್ಕೆ ಬಂದಿರೋದು ಅಂದರೆ NT ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಅಂತ. 3 months ಕಂಪ್ಲೀಟ್ ಆದಮೇಲೆ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಮಗು ಹೇಗೆ ಬೆಳೆದಿದೆ, ಹೇಗಿಲ್ಲ, ಅದರ ಹಾರ್ಟ್ ಬೀಟ್ ಹೇಗಿದೆ ಅದನ್ನೆಲ್ಲ ತಿಳ್ಕೊಳಕ್ಕೆ ಮಾಡ್ತಾರೆ. ಕಿಡ್ನೀಸು ಓವರಾಲ್ ಅದೊಂದು ಶೇಂಗಾ ಬೀಜದ ಥರ ಇರುತ್ತೆ, ಇಷ್ಟೇ ಇರುತ್ತೆ. ಬಟ್ ಎಲ್ಲ ಆರ್ಗನ್ಸು ಫಾರ್ಮ್ ಆಗಿರುತ್ತೆ. ಅವು ಕರೆಕ್ಟಾಗಿದ್ದಾವ ಇಲ್ಲ ಅಂತ ನೋಡೋಕ್ಕೆ NT ಸ್ಕ್ಯಾನ್ ಮಾಡ್ತಾರೆ. NT ಸ್ಕ್ಯಾನ್ನು ನಾನು ಮಾಡಿಸ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಟರ್ಮೆಸ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ. ಫಸ್ಟ್ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ಯಾವಾಗ ಹೋಗಿದ್ರಿ ಅಂತ, ಆಮೇಲೆ ರೆಫರೆನ್ಸ್ ಡಾಕ್ಟ್ರ್ ಯಾರು ಅಂತ ಎಲ್ಲ ಇದರಲ್ಲಿ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇದು ಫೀಟಲ್ ಹಾರ್ಟ್ ಬೀಟ್ ವಿಸಿಬಲ್ ಅಂತ ಕೊಟ್ಟಿದ್ದಾರೆ. ಫೀಟಲ್ ಹಾರ್ಟ್ ರೇಟು 169 ಅಂತ ಕೊಟ್ಟಿದ್ದಾರೆ. ನನಗೆ ಕ್ರೌನ್ ರೋಪ್ ಲೆಂತ್ ಅಂತ, ಪಾಪದ ಲೆಂತ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. 71.1 mm ಇದೆ. NT 1.8 mm ಇದೆ. BPO 25.6 mm ಇದೆ. PI 0.830 ಇದೆ. ಪ್ಲೆಸೆಂಟಾ ಫಂಡಲ್ ಪೋಸ್ಟೀರಿಯರ್ ಕೆಳಗೆ ಇದೆ ನಂದು ಪ್ಲೆಸೆಂಟಾ ಅಂತ ಹೇಳಿದ್ದಾರೆ. ಅಮೋನಿಟಿಕ್ ಫ್ಲೋ, ಅದೇ ನೀರಿರುತ್ತಲ್ಲ ಅದು ನಾರ್ಮಲ್ ಆಗಿದೆ ಅಂತಂದರೆ, ನ್ಯಾಸಲ್ ಬೋನ್ ಪ್ರೆಸೆಂಟ್ ಆಗಿದೆ ಅಂತ ತೋರಿಸಿದ್ದಾರೆ. ಇದೆಲ್ಲ ಏನಂತ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಎಲ್ಲ ಆರ್ಗನ್ಸು ಪ್ರೆಸೆಂಟ್ ಆಗಿದ್ದಾವೆ ಅಂತ ತೋರಿಸಿದ್ದಾರೆ. ಸ್ಕಿಲ್ ಬ್ರೈನ್ ಅಪಿಯರ್ಸ್ ನಾರ್ಮಲ್, ಸ್ಪೈನಲ್ ಅಪಿಯರ್ಸ್ ನಾರ್ಮಲ್, ಹಾರ್ಟ್ 4 chambers seen, abdominal wall appears normal, stomach visible, bladder, kidneys, bladder seen, hands both visible, fetal both visible. ಅಂದರೆ ಎಲ್ಲನೂ ಕಾಣ್ತದೆ, ಕೈ, ಕಾಲು, ಕಿಡ್ನಿ, ಸ್ಟಮಕ್ ಅಂತ ಹೇಳಿದ್ದಾರೆ. ಯೂಟ್ರಸ್ PI ಅನ್ನು 2.25 ಇದೆ. ಇದೆಲ್ಲ ನನಗೇನಂತ ಗೊತ್ತಿಲ್ಲ, ಬಟ್ ಇದು ನಂದು ನಾರ್ಮಲ್ ಆಗಿ ಬಂದಿದೆ ರಿಪೋರ್ಟು. ಇದು ಸ್ಕ್ಯಾನಿಂಗು ಮಾಡಿಸಿರೋದು ನಾವು. ಮುಖ, ಇದು ಹೊಟ್ಟೆ, ಇದು ಹಾರ್ಟ್ 4, ಇದು ಬ್ರೈನು, ಇದು ಹಾರ್ಟ್ ಬೀಟ್ ರೇಟಿಂಗ್ಸ್ ತೋರಿಸಿದ್ದಾರೆ. ಇಲ್ಲಿ ಫುಲ್ ಪಾಪು ಕಾಣ್ತಿದೆಯಾ, ಫುಲ್ ಪಾಪು. ಇದು ಹಾರ್ಟ್ ಬೀಟು ಸೇಮ್ ಇದೆ ಇಲ್ಲಿನೂ. ಕೈ, ಇದು ಕೈ, ಇದು ಕೈ ಅನಿಸುತ್ತೆ. ಇಲ್ಲೆಲ್ಲೋ ಕಾಲುಗಳಿದ್ದಾವೆ, ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಇದರಲ್ಲಿ. ಕಾಲುಗಳಿದ್ದಾವೆ. ಫುಲ್ ಎಲ್ಲನೂ ಓವರಾಲ್ ಚಿಕ್ಕದೇ ಇರುತ್ತೆ, ಬಟ್ ಅದನ್ನು ಫುಲ್ ತೋರಿಸ್ತಾರೆ ಅವರು. NT ಸ್ಕ್ಯಾನು ಪ್ಲೀಸ್ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ದರೆ ಆವಾಗಲೇ ಹೇಳ್ತಾರೆ ಅವರು. ಪ್ರಾಬ್ಲಮ್ ಇದ್ದರೆ ನೀವು ಪಾಪುನ ತೆಕ್ಕೋಬಹುದು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮುಂದೆ ಹೋದರೆ. ಈ NT ಸ್ಕ್ಯಾನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನನ್ನು ಕೇಳಿ ಕಮೆಂಟಲ್ಲಿ, ನಾನು ನೋಡಿ ಆನ್ಸರ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಈ ವಿಡಿಯೋಸ್ ಮಾಡ್ತಾ ಇರೋದು. ಬೇರೆಯವರಿಗೆ ಹೆಲ್ಪ್ ಆಗಲಿ, ನನ್ನ ಥರನೇ ತುಂಬ ಅವ್ರಿಗೆ ಸಮಾಧಾನ ಆಗಲಿ ಅಂತ ಮಾಡ್ತಿರೋದು. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳಿ, ನಾನು ಗೊತ್ತಿದ್ದರೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.